ಆಗುತ್ತೆ ಮಾಡೋಕ್ಕೆ ಅವತ್ತು ಮಾಡ್ತೀನಿ. ಇನ್ನೂ ಮಾಡಿಲ್ಲ ಪ್ರಾಬಬ್ಲಿ. ಪರ್ಟಿಕ್ಯುಲರ್ ಆಗಿ ಅಂಬಿಕಾ ಪಾತ್ರ ಅಂದ್ರೆ ಈಗ ಒಂದು ಹಳ್ಳಿ ಸೊಗಡಿರುವಂತಹ ಪಾತ್ರ ಆದ್ರೂ ಕೂಡ ಒಂದು ಮೆಸೇಜ್ ಕೂಡ ಇದೆ ಅನ್ನುವಂಥದ್ದು, ಸ್ಟ್ರಾಂಗ್ ಮೆಸೇಜ್ ಇದೆ. ಏನು ಯಾವ ರೀತಿ ಅದು ಕನೆಕ್ಟ್ ಆಗ್ಬೋದು ಆಡಿಯನ್ಸ್ಗೆ? ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಅಂದರೆ ಇವಾಗ ಸತೀಶ್ ಅವ್ರು ಹೇಳ್ದಂಗೆ ಅವಳು ತುಂಬ ಪ್ರಶ್ನೆಗಳು ಕೇಳ್ತಾಳೆ ಅಂತ. ಸೊ ಆ ಪ್ರಶ್ನೆಗಳನ್ನ ಸುಮ್ಮನೆ ಅಂದರೆ ನನಗೆ ಯಾಕೆ ಊಟ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ, ಬೇಸಿಕ್ ಕ್ವೆಶ್ಚನ್ ಅಲ್ಲ ಅವಳು ಕೇಳೋದು. ಒಂದು ತುಂಬ ಮೆಚ್ಯೂರ್ ಆಗಿ ಮಾತಾಡೋವಂಥ ಒಂದು ಕ್ಯಾರೆಕ್ಟರು. ಮತ್ತು ಹೆಣ್ಮಕ್ಳಿಗೆ ಅದು ರಿಲೇಟ್ ಆಗೋಂಥ ಒಂದು ಪ್ರಶ್ನೆಗಳು. ಸಾಕಷ್ಟು ಜನ ಹೆಣ್ಮಕ್ಳಿಗೆ ಈ ಪ್ರಶ್ನೆ ಇರ್ಬೋದು. ಒಂದಿಷ್ಟು ಜನ ಇಂಟ್ರೋವರ್ಟ್ ಇರ್ತಾರೆ, ಅವ್ರಿಗೆ ಅದನ್ನ ಕೇಳಲ್ಲ. ಹೌದಪ್ಪ ನಮ್ಮ ಜೀವನ ಮದುವೆ ಮಾಡ್ಬಿಟ್ರು ನಾವು ಹಿಂಗೆ ಅಂತ ತುಂಬ ಜನ, ಸಾಕಷ್ಟು ಜನ ಹೆಣ್ಮಕ್ಳು ಇರ್ತಾರೆ. ಸೊ ಅಷ್ಟು ಜನಕ್ಕೆ ನಿಂತು ಇವಳು ಆ ಪ್ರಶ್ನೆಗಳನ್ನ ಸಮಾಜಕ್ಕೆ ಕೇಳ್ತಾಳೆ. ಆ ಸಮಾಜನ ನಾವು ನಿಂತ್ಕೊಂಡು ಸಮಾಜ ನಡೆಸ್ತಾ ಇದ್ದೀವಿ ಅಂತ ಯಾರು ಮಾತಾಡ್ತಾರಲ್ಲ ಅಂಥವ್ರನ್ನೇ ಡೈರೆಕ್ಟಾಗಿ ಕೇಳ್ತಾಳೆ. ಒಬ್ಬ ಮಹಿಳೆ ಸಮಾಜನ ಒಂದು ಸಂದರ್ಭಕ್ಕೆ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳು ತೀರಾ ಸುಲಭ ಅನ್ಸುತ್ತಾ, ಕಷ್ಟ ಅನ್ಸುತ್ತಾ ಮೇಡಮ್? ಇಲ್ಲ, ಅಟ್ ದಿಸ್ ಟೈಮ್ ಆಫ್ ಇವಾಗ ಬಂದಿರೋ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಒಂದು ಫ್ರೀಡಮ್ ಆಗಿರ್ಬೋದು, ಹೆಣ್ಮಕ್ಳಿಗೆ ಖಂಡಿತ ಪ್ರಶ್ನೆ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದರೆ ಒಂದು ಹೆಣ್ಮಗು ಪ್ರಶ್ನೆ ಮಾಡಬೇಕಾದ್ರೆ ಅದನ್ನು ತಿರ್ಗ್ಸೋದು ಬೇರೆ ರೀತಿ ಆಗುತ್ತೆ, ಅದು ಜಾಸ್ತಿ ಆಗುತ್ತೆ ಅಷ್ಟೇ. ಬಟ್ ಕೇಳಕ್ಕಾಗಲ್ಲ ಅನ್ನೋ ಸ್ಥಿತಿಲಿ ಇವಾಗ ನಾವು ಖಂಡಿತ ಇಲ್ಲ. ಡೆಫಿನೆಟ್ಟಾಗೆ ಪ್ರಶ್ನೆ ಮಾಡ್ಬೋದು, ಯಾರಾದರೂ ಬಂದು ಕೇಳ್ಬೋದು. ಆ ಥರ ಮೀಡಿಯಮ್ ಇದೆ ಇವಾಗ, ಅವೈಲಬಲ್ ಇದೆ. ಗುಡ್. ಮೇಡಮ್, ಇನ್ನು ಡೈಲಾಗ್ ಬರೋದಾದ್ರೆ ನಿಮ್ಮ ಅಂಬಿಕಾ